ಚಿಕನ್ ಸಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಫ್ರೆಶ್ ಆಗಿರೋ ಚಿಕನ್ 1 kg ತೊಗೊಂಡಿದ್ದೀವಿ. 2 ಬೆಳ್ಳುಳ್ಳಿ ಹಾಗೂ 1 ಬೌಲ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀವಿ. ಹಾಗೆ 1 ಚಮಚ ಖಾರದ ಪುಡಿ, 8 ಪೀಸು ಲವಂಗ, 5 ಪೀಸು ಚಕ್ಕೆ, ಹಾಗೆ 3 ಏಲಕ್ಕಿ, ಅರ್ಧ ಇಂಚು ಶುಂಠಿ, 1 ಚಮಚ ಕೊತ್ತಂಬರಿ ಪೌಡರ್, ಹಾಗೆ ಈರುಳ್ಳಿ, 1 ಬೌಲ್ ಕೊತ್ತಂಬರಿ. ಮಿಕ್ಸಿಗೆ ಲವಂಗ ಹಾಕ್ಕೊಂಡಿದ್ದೀವಿ ಹಾಗೂ ಚಕ್ಕೆ, 3 ಏಲಕ್ಕಿ, ಅರ್ಧ ಇಂಚು ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಪೌಡರ್, ಖಾರದ ಪುಡಿ, ಕೊತ್ತಂಬರಿ, ಸ್ವಲ್ಪ ನೀರು. ಇಷ್ಟು ಹಾಕಿದ ನಂತರ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀವಿ. 1 ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಚಿಕನ್. ಈಗ ಚಿಕನ್ನ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ. ಈಗ 1 ಸ್ಪೂನ್ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ರುಬ್ಕೊಂಡಿರೋಂಥ ಖಾರನ ಇದರೊಳಗೆ ಹಾಕ್ಕೋಬೇಕು. ಈಗ ಹಾಕಿರೋ ಖಾರಕ್ಕೆ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು 1.5 ಚೊಂಬು ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀವಿ. ಇದಿಷ್ಟನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಕುದಿಸ್ಬೇಕು. ಈಗ ರೆಡಿಯಾಗಿರುತ್ತೆ ಚಿಕನ್ ಸಾರು.